ಹಲೋ ನಮಸ್ಕಾರ. ಇವತ್ತು ನಾವು FDC ಅನ್ನೋ ಕಂಪನಿ ಬಗ್ಗೆ ಮಾತಾಡೋಣ. FDC ಮಾರ್ಕೆಟ್ ವ್ಯಾಲ್ಯೂ ಇರೋದು 3821, ಬುಕ್ ವ್ಯಾಲ್ಯೂ 83.84, ROCE ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯೀಸ್ ಅಂದ್ರೆ ನೀವು ಕ್ಯಾಪಿಟಲ್ ಎಷ್ಟು ಹಾಕ್ತಾರೆ ಅದಕ್ಕೆ ರಿಟರ್ನ್ 17%. ಡಿಪ್ರಿಸಿಯೇಷನ್ ಲಾಸ್ಟ್ ಇಯರ್ 33% ಹಾಕಿದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ 0.76 ಇದೆ. ಡೆಟ್ ಟು ಇಕ್ವಿಟಿ ರೇಷಿಯೋ ವೆರಿ ಲೆಸ್ ಅಂದ್ರೆ 0.01 ಅಂದ್ರೆ ಆಲ್ಮೋಸ್ಟ್ ನನ್. ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಂಪೇರ್ ಮಾಡಿದ 528, ಕರೆಂಟ್ ಮಾರ್ಕೆಟ್ ಪ್ರೈಸ್ 223, ಸ್ಟಾಕ್ PE 19. ರಿಟರ್ನ್ ಆನ್ ಇಕ್ವಿಟಿ ಅಂದ್ರೆ ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅವರಿಗೆ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ಹೇಳಿದ್ರೆ 12%, ಪ್ಲಸ್ EPS 10 rupees. 52 ವೀಕ್ ಐ 52 ವೀಕ್ ಲೋ 235, 148, ಇವತ್ತು 223. ಅದೇ ನಾನು ಅವಾಗ ಹೇಳಿದಾಗೆ ಅದೆಲ್ಲ ಕಂಪನಿ ವರ್ಚುವಲ್ ಫ್ರೀ. FDC ಅನ್ನೋದು ನಿಮಗೆ ಲೆಕ್ಕಾಚಾರ ಹಾಕಿದ್ರೆ ಡಿವಿಡೆಂಡ್ ಪೇ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರ ಕಂಪನಿಯವರು ಅದಕ್ಕೆ ಇದಾಕಿದ್ದಾರೆ, ಬೈಬ್ಯಾಕ್ ಹಾಕಿ ಈ ರಿಸರ್ವ್ ಇದ್ದ ಹಣವನ್ನು ಬೈಬ್ಯಾಕಿಗೆ ಯೂಸ್ ಮಾಡಿದ್ದಾರೆ. ಕಂಪನಿದು ಈಗ 5 years ಚಾರ್ಟ್ ನೋಡಿದ್ರೆ ಕಂಪನಿ ಇಲ್ಲಿಂದ ಸ್ವಲ್ಪ ಮೇಲ್ ಬರ್ತಾ ಇದೆ. ಡಿವಿಡೆಂಡ್ 2 ವರ್ಷದಿಂದ ಪೇಮೆಂಟ್ ಮಾಡಿಲ್ಲ, ಅದಕ್ಕಿಂತ ಮೊದಲೆಲ್ಲ ಪೇಮೆಂಟ್ ಮಾಡಿದೆ. ನಿನ್ನೆ ನಾನು ಬೇರೆ ವೆಬ್ಸೈಟ್ ಅಲ್ಲಿ ಕಂಪೇರ್ ಮಾಡಿದ್ರೆ, ಮತ್ತೆ ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ರೋಟರೀಸ್, ಸಿಪ್ಲಾ ಎಲ್ಲ ಕಂಪೇರ್ ಮಾಡಿದ್ರೆ FDC ಪೊಸಿಷನಿಂಗ್ ಚೆನ್ನಾಗಿದೆ. ಸೇಲ್ಸ್ ಆಲ್ಮೋಸ್ಟ್ ಜಾಸ್ತಿ ಆಗ್ತಾ ಇದೆ. ಆಪರೇಟಿಂಗ್ ಮಾರ್ಜಿನ್ 25% ಇದೆ. OPM ದಟ್ ಈಸ್ ಬೆಸ್ಟ್ ಅಮಾಂಗ್ ದ ಇಂಡಸ್ಟ್ರೀಸ್. ಅರ್ನಿಂಗ್ ಪರ್ ಶೇರ್ ಜೂನ್ ಕ್ವಾರ್ಟರ್ಗೆ 2.88. ಪ್ರಾಫಿಟ್ ಅಂಡ್ ಲಾಸ್ ಸೇಲ್ಸ್ ಅಲ್ಲೂ ಅಷ್ಟೇ. ಡಿವಿಡೆಂಡ್ ಪೇಔಟ್ 30% ಇದೆ. EPS ಅಷ್ಟೇ ಅವರೇಜ್ ಇದೆ. ಈಗ EPS ಕಮ್ಮಿ ಆಗ್ಲಿಕ್ಕೆ ಕಾರಣ ಅಲ್ಲಿ ರಿಸರ್ವ್ ಎಲ್ಲ ಯೂಸ್ ಮಾಡಿದ್ದಾರೆ. 14% ಇದೆ OPM. ಕಂಪೌಂಡ್ ಸೇಲ್ಸ್ ಗ್ರೋತ್ ಆನ್ಯುವಲಿ 6%. ಈ ಇಂಡಸ್ಟ್ರೀಸ್ಗೆ ಒಳ್ಳೇದು. ಕಂಪೌಂಡ್ ಪ್ರಾಫಿಟ್ ಗ್ರೋತ್ ಅಷ್ಟೇ 6% ಆನ್ಯುವಲಿ. ಸ್ಟಾಕ್ ಪ್ರೈಸ್ ಕಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್ 12%. ಒಂದು 10 ವರ್ಷ ನೀವು ಸ್ಟಾಕ್ ಇಟ್ಕೊಂಡಿದ್ರೆ ನಿಮಗೆ 12% ರಿಟರ್ನ್ ಈ ಕಂಪನಿ ಕೊಟ್ಟಿದೆ. ಇಲ್ಲಿ ಸ್ವಲ್ಪ ಅವರು ತುಂಬಾ ರಿಸರ್ವ್ ಅಕ್ಯುಮುಲೇಟ್ ಆಗ್ತಾ ಇದೆ ಕಂಪನಿದು. ಶೇರ್ ಕ್ಯಾಪಿಟಲ್ ತುಂಬಾ ಕಮ್ಮಿ, ಇನ್ ಟರ್ಮ್ಸ್ 18 crores. ಬೋರೋವಿಂಗ್ ಇಲ್ವೇ ಇಲ್ಲ. ಮೌಸ್ ಪಾಯಿಂಟರ್ ಇದ್ದಲ್ಲಿ ನೋಡ್ತಾ ಇರಬೇಕು. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ 94 ಜಾಸ್ತಿ ಆಗ್ತಾ ಇದೆ ನೋಡಿ. ಕ್ಯಾಶ್ ಫ್ರಮ್ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಇನ್ವೆಸ್ಟ್ಮೆಂಟ್ ಅಲ್ಲಿ ಇವರಿಗೆ ಕ್ಯಾಪಿಟಲ್ ರಿಟರ್ನ್ಸ್ ತುಂಬಾ ಬರಲಿಲ್ಲ, ಅಂದ್ರೆ ಇವರು ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದಾರೆ. ಕ್ಯಾಶ್ ಫ್ರಮ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಯಾರಿಗಾದ್ರು ಫಂಡಿಂಗ್ ಮಾಡಿದ್ರೆ ಅವರು ಈಗ 0, ಎಲ್ಲಿಗೂ ಫಂಡಿಂಗ್ ಇಲ್ಲ. ಇಲ್ಲಿ ನೋಡಿ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯೀಸ್ 21%. ಡೆಟರ್ ಡೇಸ್ ಅರೌಂಡ್ 27%. ಆ ತರ FDC ಯಾವ ಲೆಕ್ಕದಾಚಾರ, FDC ಫೇಮಸ್ ಯಾವ್ದಕ್ಕಂತ ಹೇಳಿದ್ರೆ ಅವ್ರದ್ದು 2 ಇಂಪಾರ್ಟೆಂಟ್ ಪ್ರಾಡಕ್ಟ್ ಇದೆ. ಒಂದು ಎಲೆಕ್ಟ್ರಾಲ್ ಅಂತ ಇದೆಯಲ್ಲ, ಪ್ರಾಡಕ್ಟ್ ವೈಸ್ ನೋಡಿದ್ರೆ ಒಂದು ಎಲೆಕ್ಟ್ರಾಲ್ ಅಂತ ಇದೆ, ಅದು ಇಂಪಾರ್ಟೆಂಟ್. ಮತ್ತೆ ಕಣ್ಣಿಂದು ಕಂಪನಿ, ಕಣ್ಣಿಂದು ಮದ್ದು ಮಾಡೋ ಕಂಪನಿ ತುಂಬಾ ಇದೆ. ಇವರು ಒಂದು ಫಾರ್ಮುಲೇಷನ್ ಸಾಧಾರಣ 1,000 ಕಟ್ಲೆ ಇದೆ ಇವ್ರದ್ದು. ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಫಾರಿನ್ ಕಂಟ್ರಿಯಲ್ಲೂ ಬೇರೆ ಬೇರೆ ಫಾರ್ಮುಲೇಷನ್ಸ್ ಇದೆ. ಆಲ್ಮೋಸ್ಟ್ ಆಲ್ ಕಾರ್ಡಿಯಾಲಜಿ, ಪೇನ್, ಅನಾಲ್ಜೆನಿಕ್, ನ್ಯೂರೋ, ಡರ್ಮಿಟಾಲಜಿ, ರೆಸ್ಪಿರೇಟರಿ, ಬ್ಲಡ್ ಕ್ಯಾನ್ಸರ್, ಗ್ಯಾಸ್ಟ್ರಾಂಟ್ರಾಲಜಿ, ಎನರ್ಜಿ ಡ್ರಿಂಕ್, ಮತ್ತೆ ಇವ್ರದ್ದು ಕೆಲವು ಬ್ರ್ಯಾಂಡ್ಸ್ ಇದೆ.
ಈ ಬ್ರ್ಯಾಂಡ್ಸ್ 1972 ಅಲ್ಲಿ ORS ಇವರೇ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ಮಾರ್ಕೆಟ್ ಕ್ಯಾಪ್ಚರ್ ಆಗಿದ್ದಾರೆ. ಮತ್ತೆ ಸೌತ್ ಈಸ್ಟ್ ಏಷ್ಯಾ ಆಪ್ಥಮಾಲಜಿ ಫಾರ್ಮುಲೇಷನ್ ಇವ್ರದೇ, ಲೋ ಫಿಲ್ ಸೀಲ್ ಅಂತ ಟೆಕ್ನಾಲಜಿ ಮಾಡಿದ್ದಾರೆ. ಮತ್ತೆ ಇಷ್ಟು ಅವ್ರ ಹತ್ರ ಬ್ರ್ಯಾಂಡ್ಸ್ ಇದೆ, ವರ್ಲ್ಡ್ ವೈಡ್ ಬ್ರ್ಯಾಂಡ್ಸ್. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಿ? FDC ಅಂತ ಕಂಪನಿ ಇದೆಯಲ್ಲ, ಅದರಷ್ಟು ಅದು ಒಳ್ಳೆ ಕಂಪನಿ, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಅದರಲ್ಲಿ ಡೆಟ್ಸ್ ಇಲ್ಲ, ROC 17% ಇದೆ, ROE 12% ಇದೆ, ಡೆಟ್ಸ್ 0.0, ಡೆಟ್ ಟು ಇಕ್ವಿಟಿ ರೇಷಿಯೋ 0.01 ಇರೋದ್ರಿಂದ ಒಳ್ಳೆ ಕಂಪನಿ. ಮತ್ತೆ ಅದರಲ್ಲಿ ಪ್ರಾಡಕ್ಟ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ನಾವು ಕೆಲವು ಕಂಪನಿ ಗ್ಲೆನ್ ಮಾರ್ಕ್, ಸನ್ ಫಾರ್ಮಾ ಅದನ್ನೆಲ್ಲ ಕಂಪೇರ್ ಮಾಡಿ ಅಂಥದ್ದೇ ಸ್ಟ್ರೆಂತ್ ಇರೋ ಕಂಪನಿ. ಬಟ್ ಇವರು ಮಾರ್ಕೆಟಿಂಗಲ್ಲಿ ಸ್ವಲ್ಪ ಹಿಂದೆ ಮುಂದೆ ಇದ್ದಾರೆ. ಬಟ್ ಒಳ್ಳೆ ಫ್ಯೂಚರಿಸ್ಟಿಕ್ ಕಂಪನಿ ಅದು. ಆ್ಯಕ್ಚುಲಿ ಅದರಲ್ಲಿ ಏನು ಸಮಸ್ಯೆ ಏನಂದರೆ, ಎಲೆಕ್ಟ್ರಾಲ್ಸ್ ಅಂತ ನಮ್ಮದು ವಾಮಿಟಿಂಗ್ ಆದರೆ ಮಕ್ಕಳಿಗೆಲ್ಲ ಕೊಡ್ತಾರೆ ನೋಡಿ, ಅದೇ ಒಂದೇ ಕಂಪನಿ ಮಾಡೋದು. ಅದು 1972ರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಒಳ್ಳೆ ಸೇಲ್ಸ್ ಇದೆ, ಒಳ್ಳೆ ಸೇಲ್ಸ್ ಗ್ರೋತ್ ಇದೆ. ಮತ್ತು ಅಂಥದ್ದೇ ಕ್ವಾಲಿಟಿ ಪ್ರಾಡಕ್ಟ್ ಬ್ರ್ಯಾಂಡ್ಸ್ ಇದೆ ಅವ್ರ ಹತ್ರ. ಎಲೆಕ್ಟ್ರಾಲ್ಸ್ ಥರ ಬ್ರ್ಯಾಂಡ್ಸ್ ಇದೆ, ಒಂದು 30-35 ಥರ ಬ್ರ್ಯಾಂಡ್ಸ್ ಇದೆ. ಸಾಧಾರಣ ಒಂದು 300 ಚಿಲ್ಲರೆ API ಮಾಡ್ತಿದ್ದಾರೆ. ಅವ್ರ ಬ್ರ್ಯಾಂಚ್ ಇದು ಪ್ರೊಡಕ್ಷನ್ ಹೌಸ್ ಮೂರು ಕಡೆ ಇದೆ. ಅದರಿಂದ ಎಲ್ಲಿಯೂ ನಿಮಗೆ FDC ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡಬೇಕಾ, ಈಗ ಇನ್ವೆಸ್ಟ್ ಮಾಡಬೇಕಾ, ವೆಯ್ಟ್ ಮಾಡಬೇಕಂತ ನಿಮಗೆ ಬಿಟ್ಟಿದ್ದು. ಬಟ್ ಇಟ್ಸ್ ಅ ಗುಡ್ ಕಂಪನಿ. ನಾವು ಯಾವಾಗಲೂ ಮಾರ್ಕೆಟ್ ಬಗ್ಗೆ ಮಾತಾಡೋದಿಲ್ಲ, ಒಂದು ಕಂಪನಿ ಹೇಗಿರ್ಬೋದು, ಫ್ಯೂಚರ್ ಹೇಗಿರ್ಬೋದು ಅಂತ ಒಂದು ನಿಮಗೆ ಗ್ಲಿಮ್ಸ್ ಕೊಡ್ತೀವಿ. ಕಂಪ್ನಿಯಿಂದ ಏನಾಗುತ್ತೆ ಅದೊಂದು ಗ್ಲಿಮ್ಸ್ ಕೊಡ್ತೀವಿ. ಆ ಗ್ಲಿಮ್ಸಲ್ಲಿ ನೀವು ಥಿಂಕ್ ಮಾಡಬೇಕು. ಇದು ರೆಕಮೆಂಡೇಶನು ಅಲ್ಲ, ಬೈ ಸೆಲ್ ರೆಕಮೆಂಡೇಶನ್ ಏನೂ ಇಲ್ಲ. ಕಂಪ್ನಿ ಬಗ್ಗೆ ನಿಮಗೆ ಒಳ್ಳೆ ಮಾಹಿತಿ ಕೊಟ್ಟಿರೋದು. ಮತ್ತು ಕಂಪನಿ ಫೈನಾನ್ಷಿಯಲ್ ಮಾತ್ರ ಅಲ್ಲ, ಇಷ್ಟುವರೆಗೂ ಈಗ 1900 ಇವತ್ತು ಡೇಟು 22 ಜನವರಿ, ಇಷ್ಟುವರೆಗೂ ಎಲ್ಲ ಸಾಫ್ಟ್ವೇರ್ ಕಂಪನಿ ಮತ್ತು ಫಾರ್ಮಸಿ ಕಂಪನಿಗೆ ಇಂಡಿಯಾದಲ್ಲಿ ಒಳ್ಳೆ ಡಿಮಾಂಡ್ ಇದೆ. 2 ವಿಷಯದಲ್ಲಿ ಡಿಮಾಂಡ್ ಇದೆ. ಒಂದು, ಪ್ರೊಡಕ್ಷನ್ ಕಾಸ್ಟ್ ಲೋ. ಎರಡನೇದಾಗಿ ನಮ್ಮದು ಮತ್ತು ಥರ್ಡ್ ವರ್ಲ್ಡ್ ಕಂಟ್ರಿ ಲೈಕ್ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿಗೆ ಎಲ್ಲ ಸಜ್ಜಾಗಿರುತ್ತೆ. ಮತ್ತು ಆಲ್ಮೋಸ್ಟ್ ಇಂಡಿಯನ್ ಫಾರ್ಮಸಿ ಕಂಪನೀಸು ಒಳ್ಳೆ ರಿಸರ್ಚ್ ಓರಿಯೆಂಟೆಡ್ ಆಗಿದೆ. ಎಲ್ಲ FDA ನಾರ್ಮ್ಸನ್ನು ಫಿಲಪ್ ಮಾಡ್ತಾರೆ. ಮತ್ತು ಭಾರತದ ಸಂವಿಧಾನ ಮತ್ತು ಭಾರತದ ಸರ್ಕಾರ ಅದಕ್ಕೆ ತುಂಬ ರೀತಿಯ ಸಪೋರ್ಟ್ ಮಾಡ್ತದೆ. ಅದರಿಂದ ಯಾವುದೇ ಫಾರ್ಮಾಸ್ಯೂಟಿಕಲ್ ಕಂಪನಿ ಇರ್ಬೋದು, ಸಿಪ್ಲಾ, ಸನ್ ಫಾರ್ಮಾ ಅಂಥ ಕಂಪನಿ ಈಗ ಸ್ವಲ್ಪ ಸಮಯದಿಂದ ಸ್ಲೋ ಗ್ರೋತ್ ಇದೆ. ಅದಕ್ಕೆ ಬೇರೆಯೇ ಕಾರಣ ಇದೆ, ಕಂಪನಿದು ಪ್ರಾಡಕ್ಟ್ ಮೇಲೆ ಕಾರಣ ಅಲ್ಲ. ಇನ್ನು ಡ್ಯೂ ಕೋರ್ಸ್ ಆಫ್ ಟೈಮ್ ಇಟ್ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.